ಮೊದಲ ಟೆಸ್ಟ್ನಲ್ಲಿ ಇನ್ನಿಂಗ್ಸ್ ಸೋಲಿನ ನಂತರ ದಕ್ಷಿಣ ಆಫ್ರಿಕಾದಲ್ಲಿ ಟೆಸ್ಟ್ ಸರಣಿ ಗೆಲುವಿನ ಕನಸು ನನಸಾಗಿಲ್ಲ. ಹೀಗಿದ್ದರೂ ಎರಡನೇ ಟೆಸ್ಟ್ನಲ್ಲಿ ಭಾರತ ತಂಡವು ಸರಣಿ ಸಮಬಲಗೊಳಿಸುವ ಗುರಿ ಹೊಂದಿದ್ದು, ಆದರೆ ವಿಶ್ವದ ಅತ್ಯಂತ ರಮಣೀಯ ನ್ಯೂಲ್ಯಾಂಡ್ಸ್ ಕ್ರೀಡಾಂಗಣದಲ್ಲಿ ಭಾರತದ ಇತಿಹಾಸ ಕಳಪೆಯಾಗಿದ್ದು, ಇಲ್ಲಿ ಆಡಿದ 6 ಟೆಸ್ಟ್ಗಳಲ್ಲಿ ಸೋಲು ಕಂಡಿದೆ. ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ ಪಾರ್ಕ್ನಲ್ಲಿ ದಕ್ಷಿಣ ಆಫ್ರಿಕಾ ಅಸಾಧಾರಣ ಬೌಲಿಂಗ್ ದಾಳಿಯ ವಿರುದ್ಧ ಭಾರತೀಯರು ತತ್ತರಿಸಿ ಹೋದರು. ಸೆಂಚುರಿಯನ್ನಲ್ಲಿ ಗಾಯಕ್ಕೆ ತುತ್ತಾಗಿ ವೇಗಿ ಜೆರಾಲ್ಡ್ ಕೇಪ್ಟೌನ್ ಟೆಸ್ಟ್ನಿಂದ ಹೊರಗುಳಿಯುವುದು ಭಾರತಕ್ಕೆ ಲಾಭವಾಗುವ ಸಾಧ್ಯತೆ ಇದೆ. ಆದರೆ ಸೆಂಚುರಿಯಂನಲ್ಲಿ ಬೆಂಕಿ ಚೆಂಡುಗಳ ದಾಳಿ ನಡೆಸಿದ ಎಡಕೆ ವೇಗಿ ನಾಂದ್ರೆ ಬರ್ಗರ್ ಮತ್ತು ಬಲಗೈ ವೇಗಿ ಕಗಿಸೋ ರಬಾಡ ಮತ್ತೊಮ್ಮೆ ಕೇಪ್ಟೌನ್ನಲ್ಲಿ ಕಠಿಣ ಸವಾಲಾಗಲಿದ್ದಾರೆ. ಇಲ್ಲಿನ ವಿಕೆಟ್ ಸಹ ವೇಗಿಗಳಿಗೆ ಸಹಕಾರಿ ಆಗುವ ರೀತಿಯಲ್ಲೇ ಇದೆ. ಈ ಇಬ್ಬರು ವೇಗಿಗಳಿಗೆ ಲುಂಗಿ ಎನ್ಗಿಡಿ ಬೌಲಿಂಗ್ ಹರಿಣಗಳಿಗೆ ಬಲ ತುಂಬಲಿದೆ. ಕೆಎಲ್ ರಾಹುಲ್ ಹೊರತುಪಡಿಸಿ ಉಳಿದೆಲ್ಲ ಬ್ಯಾಟರ್ಗಳು ಮೊದಲ ಟೆಸ್ಟ್ನಲ್ಲಿ ಹೀನಾಯವಾಗಿ ಪ್ರದರ್ಶನ ನೀಡಿದರು. ರಾಹುಲ್ ದ್ರಾವಿಡ್ ತರಬೇತಿ ಅಡಿಯಲ್ಲಿ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅಬ್ಬರಿಸಿದರೆ ಸರಣಿ ಸಮಬಲದ ಕನಸು ನನಸಾಗಲಿದೆ. ಏಕದಿನ ವಿಶ್ವಕಪ್ನಲ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದ ವಿರಾಟ್ ಮೊದಲ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಅರ್ಧ ಶತಕ ಗಳಿಸಿದರು. ಎರಡನೇ ಟೆಸ್ಟ್ನಲ್ಲಿ ಅದೇ ಇನ್ನಿಂಗ್ಸ್ ಅನ್ನು ವಿರಾಟ್ ಮುಂದುವರಿಸುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಕೆಎಲ್ ರಾಹುಲ್ ಮೊದಲ ಟೆಸ್ಟ್ನಲ್ಲಿ ಬ್ಯಾಟಿಂಗ್ನಲ್ಲಿ ಶತಕ ಗಳಿಸಿ ಮಿಂಚಿದ್ದಲ್ಲದೆ ಕ್ಷೇತ್ರ ರಕ್ಷಣೆ ವೇಳೆ ಕೈಕವಸು ತೊಟ್ಟು ವಿಕೆಟ್ ಕೀಪರ್ ಪಾತ್ರವನ್ನು ಯಶಸ್ವಿಯಾಗಿ ನಿಭಾಯಿಸಿದರು. ಹರಿಣಗಳ ನಾಡಿನಲ್ಲಿ ವೇಗಿಗಳು ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ. ಮೊದಲ ಇನ್ನಿಂಗ್ಸ್ನಲ್ಲಿ ಎದುರಾಳಿ ತಂಡ ಆಲ್ಔಟ್ಗೆ ಶರಣಾದರೂ 400ಕ್ಕೂ ಹೆಚ್ಚು ರನ್ ಗಳಿಸುವಲ್ಲಿ ಯಶಸ್ವಿ ಆಗಿತ್ತು. ಕಳೆದ ಪಂದ್ಯದಲ್ಲಿ ಮೊದಲ ಅವಕಾಶವನ್ನು ಪಡೆದುಕೊಂಡಿದ್ದ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಈ ಪಂದ್ಯದಲ್ಲಿ ಹೊರಗುಳಿಯುವ ಸಾಧ್ಯತೆ ಇದೆ. ಅವರ ಸ್ಥಾನದಲ್ಲಿ ಮಧ್ಯಪ್ರದೇಶದ ಸೀಮರ್ ಆವೇಶ್ ಖಾನ್ ತಮ್ಮ ಟೆಸ್ಟ್ ಪಾದಾರ್ಪಣೆ ಪಂದ್ಯ ಆಡುವ ನಿರೀಕ್ಷೆ ಇದೆ. ಸ್ಪಿನ್ ವಿಭಾಗದಲ್ಲೂ ಅಶ್ವಿನ್ ಬದಲಾಗಿ ಜಡೇಜಾ ಕಣಕ್ಕಿಳಿಯುತ್ತಾರೆ ಎಂಬ ಮಾತುಗಳು ಕೇಳಿಬರುತ್ತವೆ. ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡುವ ಜಡೇಜಾ ಸ್ಪಿನ್ ಜೊತೆಗೆ ಕಮಾಲ್ ಮಾಡುವ ನಿರೀಕ್ಷೆ ಇದ್ದು, ಬೆನ್ನು ನೋವಿನ ಕಾರಣಕ್ಕೆ ಜಡೇಜಾ ಮೊದಲ ಪಂದ್ಯದಲ್ಲಿ ತಪ್ಪಿಸಿಕೊಂಡಿದ್ದರು. ಮೊದಲ ಪಂದ್ಯದಲ್ಲಿ ಕಾಡಿದ ನಾಯಕ ಡೀನ್ ಎಲ್ಗರ್ ಅವರನ್ನ ರೋಹಿತ್ ಶರ್ಮಾ ಅವರ ವೇಗದ ದಾಳಿ ಕಟ್ಟಿ ಹಾಕಲೇಬೇಕಿದೆ. ಅದ್ಭುತ ಫಾರ್ಮ್ನಲ್ಲಿರುವ ಎಲ್ಗರ್ ತಮ್ಮ ಅತಿ ಟೆಸ್ಟ್ ಅನ್ನ ಗೆಲುವಿನೊಂದಿಗೆ ಕೊನೆಯಾಗಿಸಲು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾರೆ. ಭಾರತೀಯ 4 ವೇಗಿಗಳು ಪ್ರೋಟೀಸ್ ಬ್ಯಾಟಿಂಗ್ ಬಲವನ್ನ ಕಟ್ಟಿ ಹಾಕಲು ಪಿಚ್ನ ಲಾಭವನ್ನ ಸಂಪೂರ್ಣವಾಗಿ ಬಲಗೊಳಿಸಬೇಕಾಗಿದೆ. ಇನ್ನು ಪಂದ್ಯವು ಕೇಪ್ಟೌನ್ನ ನ್ಯೂಲ್ಯಾಂಡ್ಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ.